ನಮಸ್ತೆ ಸರ್. ವೆರಿಕೋಸ್ ವೇನ್ ಬಗ್ಗೆ ನನಗೆ ಸ್ವಲ್ಪ ಬೇಕಾಯ್ತು ಸರ್, ಟ್ರೀಟ್ಮೆಂಟ್. ವೆರಿಕೋಸ್ ವೆನ್ಸ್ ಅಂತಂದ್ರೆ ಏನಾಗುತ್ತೆ, ನಮ್ಮ ಕಾಲದಲ್ಲಿ ನರಗಳು ಹೊರಗಡೆ ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ. ಫಸ್ಟ್ ಗೆ ಅವಕ್ಕೆ ಸರ್ಕ್ಯುಲೇಷನ್ ಕಮ್ಮಿ ಬಿದ್ದಿರುತ್ತೆ ಸರ್. ಸರ್ಕ್ಯುಲೇಷನ್ ಕಮ್ಮಿ ಇರೋದ್ರಿಂದ ಆ ತರ ವೆರಿಕೋಸ್ ವೆನ್ಸ್ ಸ್ವೆಲ್ಲಿಂಗ್ ಬರೋದು ಆ ತರ ಆಗ್ತಾ ಇರುತ್ತೆ. ಒಂದ್ 2-3 ಟ್ರೀಟ್ಮೆಂಟ್ ಹೇಳ್ತೀನಿ ರಿಗಾರ್ಡಿಂಗ್ ಟು ವೆರಿಕೋಸ್ ವೆನ್ಸ್ ಬಗ್ಗೆ. ಈ ಅರಿಶಿನ ತಗೊಂಡು ಎರಡು ಬಟ್ಟಿಗೆ ಮಿಡಲ್ ಎರಡು ಫಿಂಗರ್ಗೆ, ಅಂದ್ರೆ ಇದು ಒನ್ ಹ್ಯಾಂಡ್ ರಿಫ್ಲೆಕ್ಸಾಲಜಿ ಪ್ರಕಾರ ಈ ತರ ಹೇಳಿದ್ರೆ ಇದು ನಿಮ್ಮ ಹೆಡ್ ಬರುತ್ತೆ. ಇವೆರಡು ಚಿಕ್ಕದಾಗಿರೋದು ಎರಡು ನಿಮ್ಮ ಕೈಗಳು ಬರುತ್ತೆ, ಉದ್ದಾಗಿರೋದು ಎರಡು ನಿಮ್ ಲೆಗ್ಸ್ ಬರುತ್ತೆ. ಎರಡು ಲೆಗ್ಸ್ ಇವೆ ಚಿಕ್ಕದಾಗಿರೋದು ಎರಡು ನಿಮ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್. ಇದು ನಿಮ್ದು ನೆಕ್ ಬರುತ್ತೆ. ಈ ತರ ನೆಕ್ ಈ ಒಂದೇ ಇದೆ ಅಲ್ಲ, ಈ ತರ ಒಂದೇ ಆಗತ್ತಲ್ಲ, ದುಪ್ಪಿ ಒಂದೇ ಇದೆ. ಆಮೇಲೆ ನಿಮ್ಗೆ ಕೈ ಒನ್ ಜಾಯಿಂಟ್, ಎರಡು ಜಾಯಿಂಟ್, ತ್ರೀ ಜಾಯಿಂಟ್, ಮೂರ್ ಜಾಯಿಂಟ್ ಅದಾವಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್. ಈ ತರ ನಿಮ್ ರಿಫ್ಲೆಕ್ಸಾಲಜಿಲೇ ಇದೆ ನಿಮ್ ಸಂಪೂರ್ಣವಾಗಿ. ನಿಮ್ಮ ಪಾದದಲ್ಲಿ ಇಂಕಲ್ ಜಾಯಿಂಟ್, ನೀ ಜಾಯಿಂಟ್, ಹೆಲ್ವಿಕ್ ಜಾಯಿಂಟ್ ಮೂರ್ದಾವಲ್ಲ, ಅದೇ ತರ 1 2 3 ಇದೇ ತರಾನೇ ಇದೆ. ಈ ತರ ಮುಂದೆ ಹಿಡಿದಾಗ ನಿಮ್ಗೆ ಎಡಗಡೆ ಬಲಗಡೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಉದ್ದಾಗಿರೋದು ಎರಡು ಕಾಲ್ಗಳು ಬರ್ತಲ್ಲ, ಅದಕ್ಕೆ ಉದ್ದಾಗಿರೋ ಬಟ್ಟಿಗೆ ಎರಡು ಬಟ್ಟಿಗೆ ಅರ್ಶನ ಅಪ್ಲೈ ಮಾಡಿ. ಓಕೆ, ಉದ್ದಾಗಿರೋ ಎರಡು ಬಟ್ಟಿಗೆ ಎರಡು ಬಟ್ಟಿಗೂ ಅರ್ಶನ ಅಪ್ಲೈ ಮಾಡಿ. ಅರ್ಶನ ಅಪ್ಲೈ ಮಾಡಿದ್ಮೇಲೆ ಇದು ಒನ್ ಥೆರಪಿ ಅಷ್ಟೇ. ಸೆಕೆಂಡ್ ಥೆರಪಿನ ಹೇಳ್ತೇನೆ. ಆದ್ಮೇಲೆ 1 ಡೇ 2 ಡೇಗೆ ಅದು ರಿಸಲ್ಟ್ ಬರೋದಿಲ್ಲ. ಕೇಳಿ, ಯಾರಾದ್ರೂ ಅಪ್ಲೈ 1 ವೀಕ್ ಮಾಡಿದ್ರೆ 2 ವೀಕ್ ಮಾಡಿದ್ರೆ ಬರೋದಿಲ್ಲ. ಯಾಕಂದ್ರೆ ನಿಮ್ಗೆ ವೆರಿಕೋಸ್ ವೆನ್ಸ್ ಬರ್ಬೇಕಂತಂದ್ರೆ 1 ವೀಕ್ ಅಲ್ಲಿ 2 ವೀಕ್ ಅಲ್ಲಿ ಯಾವುದೇ ಕಾರಣಕ್ಕೂ ಬಂದಿರೋದಿಲ್ಲ. ವೆರಿಕೋಸ್ ವೆನ್ಸ್ ಬರ್ಬೇಕಂತಂದ್ರೆ ಒಂದ್ 6 ಮಂತ್ ಲಾಂಗ್ ಪೀರಿಯಡ್ ಟೈಮ್ ತಗೊಂಡು ನಿಮ್ ಸಿಂಪ್ಟಮ್ಸ್ ಕೊಟ್ಟು ಹೇಳುತ್ತೆ ನಿಮ್ಗೆ ಇಲ್ಲೇನೋ ಆಗ್ತಾ ಇದೆ, ನರ್ವ್ಗೆ ಡ್ಯಾಮೇಜ್ ಆಗ್ತಾ ಇದೆ, ನರ್ವ್ ಹೊರಗೆ ಬರ್ತಾ ಇದೆ, ಪೇನ್ ಆಗ್ತಾ ಇದೆ ಅಂತ ಹೇಳ್ತಾ 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 6 ಮಂತ್ 1 ಇಯರ್ ತಗೊಂಡು ಬರುತ್ತೆ ವೆರಿಕೋಸ್ ವೆನ್ಸ್. ಯಾಕೆ ಸರ್ ಸಡನ್ಲಿ ಬರೋದಿಲ್ವಾ ವೆರಿಕೋನ್ಸ್? ರಾತ್ರಿ ವೆರಿಕೋಸ್ ಏನ್ ಬರೋದಿಲ್ಲವಲ್ಲ, ಟೈಮ್ ತಗೊಂಡೇ ಬಂದಿರತ್ತಲ್ಲ ವೆರಿಕೋಸ್ ವೆನ್ಸ್. ಬಟ್ ನೀವು ಈ ಅರ್ಶನ ಹಚ್ಕೊಳ್ಳೋದ್ರಿಂದ ಪ್ಲಸ್ ನಾ ಹೇಳೋದು ಕೆಲವು ಥೆರಪಿ ಮಾಡ್ಕೊಳ್ಳೋದ್ರಿಂದ ವೆರಿಕೋಸ್ ವೆನ್ಸ್ ಇಂದ ಆಚೆ ಬರ್ಬೋದು. ನೋಡಿ, ಈ ಇಂಡೆಕ್ಸ್ ಫಿಂಗರ್ ಅಂದ್ರೆ ಏನು, ಇದು ಲಿವರ್ ಮೆರಿಡಿಯನ್. ಈ ಲಿವರ್ ಮೆರಿಡಿಯನ್ಗೆ ಸರ್ಕ್ಯುಲೇಷನ್ ಒಂದು ಸರ್ಕಲ್ ಹಾಕಿ ಇಲ್ಲಿ ಬಾಜು ಸ್ಕೈ ಬ್ಲೂ ಕಲರ್ ಹಿಡೀರಿ, ಎರಡು ನಿಮ್ ಲೆಗ್ ಸೈಡ್, ಎರಡು ಸೈಡ್ ಹಿಡಿತಲ್ಲ. ಲಿವರ್ ಇದು ಅಗ್ನಿ ತತ್ವ, ಹೀಟ್ ಮಾಡತ್ತೆ, ಆ ಕಾಲಿಗೆ ಸರ್ಕ್ಯುಲೇಷನ್ ಜಾಸ್ತಿ ಮಾಡತ್ತೆ. ಆಮೇಲೆ ಮಿಡಲ್ ಫಿಂಗರ್, ಬೋತ್ಗೆ ಎರಡು ಮಿಡಲ್ ಫಿಂಗರ್ಗೆ ನೀವು ರೆಡ್ ಕಲರ್ ಅನ್ನೇ ಹಾಕಿ, ಈ ತರ ರೆಡ್ ಕಲರ್ ಅನ್ನೇ ಹಾಕಿ. ಇದಕ್ಕೆ ಡೈರೆಕ್ಷನ್ ಬರುತ್ತೆ. ಇದಕ್ಕೆ ನಿಮ್ ಸೆನ್ಸಿಟಿವಿಟಿ, ಕಾಲು ಏನೋ ಪೇನ್ ಆಗ್ತಾ ಇದ್ರೆ ಅದು ಕಮ್ಮಿ ಮಾಡುತ್ತೆ. ಮತ್ತೆ ಲಿಟಲ್ ಫಿಂಗರ್, ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್, ಇಲ್ಲಿ ನೀವು ಡಾರ್ಕ್ ಬ್ಲೂ ಕಲರ್ ನ ಯೂಸ್ ಮಾಡ್ಬೇಕು. ಸ್ಕೈ ಬ್ಲೂ ಅಲ್ಲ, ಡಾರ್ಕ್ ಬ್ಲೂ ಕಲರ್. ಯಾಕಂದ್ರೆ ವೆರಿಕೋಸ್ ವೆನ್ಸ್ ಆದಾಗ ಏನಾಗುತ್ತೆ, ಹೊರಗಡೆ ಉಬ್ಬಿರುತ್ತೆ, ವೆನ್ಸ್ ಗಳೆಲ್ಲ ಹೊರಗಡೆ ಬಂದಿರುತ್ತೆ. ಆ ಹೊರಗಡೆ ಬಂದಿದೆ ಅಂದ್ರೆ ಆಕಾಶ ತತ್ವ ಜಾಸ್ತಿ ಆಗಿರುತ್ತೆ ಅಲ್ಲಿ. ಆಕಾಶ ತತ್ವನ ಕಮ್ಮಿ ಮಾಡೋಕೆ ನಾವು ಯಾವ್ದು ಕಲರ್ ಯೂಸ್ ಮಾಡ್ತೇವಿ? ವಾಯು ತತ್ವ, ಡಾರ್ಕ್ ಬ್ಲೂ ಕಲರ್ ಯೂಸ್ ಮಾಡ್ತೀವಿ. ಇಲ್ಲಿ ಸೈಡ್ ಅಲ್ಲಿ ಡಾರ್ಕ್ ಬ್ಲೂ ಕಲರ್ ಅಪ್ಲೈ ಮಾಡಿ. ಹೇಳ್ತಲ್ಲ, ಇದು ಲೆಫ್ಟ್ ಹ್ಯಾಂಡ್ ಆಯ್ತು. ಇನ್ ರೈಟ್ ಹ್ಯಾಂಡ್ ಶೇಕ್ ಬರೋದಾದ್ರೆ ಅಲ್ಲಿ ನಾವು ಕಾಲಲ್ಲಿ ನರಗಳು ಹೊರಗಡೆ ಬರ್ತಾ ಇದಾವೆ ಅಂತಂದ್ರೆ ಅಲ್ಲಿ ಪೃಥ್ವಿ ತತ್ವ ಕಮ್ಮಿ ಆಗಿರುತ್ತೆ. ಅದಕ್ಕೆ ನಾವು ಅರ್ಶನ ಹಚ್ಕೊಳಕ್ ಹೇಳಿದ್ದೇವೆ, ಎರಡು ಫಿಂಗರ್ಸ್ಗೂ ಅರ್ಶನ ಹಚ್ಕೊಳಕ್ ಹೇಳಿದ್ದೇವೆ. ರೈಟ್ ಹ್ಯಾಂಡ್ ಇಂಡೆಕ್ಸ್ ಫಿಂಗರ್ಗೆ ಎರಡು ಸೈಡ್ ಯೆಲ್ಲೋ ಕಲರ್ ಹಾಕಿ, ಮತ್ತೆ ಲಾಸ್ಟ್ ಗೆ ಒಂದು ಯೆಲ್ಲೋ ಕಲರ್ ಸರ್ಕಲ್ ಹಾಕಿ. ಮತ್ತೆ ಅದು ಆದ್ಮೇಲೆ ನಿಮ್ಗೆ ಮಿಡಲ್ ಫಿಂಗರ್ ಬೇಡ, ರಿಂಗ್ ಫಿಂಗರ್ಗೆ ಇಲ್ಲಿ ಸ್ಪ್ಲೀನ್ ಬರುತ್ತೆ, ಇಲ್ಲಿ ಸ್ಟಮಕ್ ಬರುತ್ತೆ. ನಿಮ್ಮ ಏನಾದ್ರೂ ಕೆಟ್ಟ ಸೆಲ್ಸ್ ಕಮ್ಮಿ ಆಗೋಗ್ಬೇಕಂತಂದ್ರೆ, ಅಥವಾ ನಿಮ್ಮ ವೆರಿಕೋಸ್ ವೆನ್ಸ್ ಸಾಲ್ವ್ ಆಗ್ಬೇಕಂತಂದ್ರೆ ಇಲ್ಲಿ ಸ್ಪ್ಲಿನ್ ಮೆರಿಡಿಯನ್ ಬಹಳ ತುಂಬಾ ಇಂಪಾರ್ಟೆಂಟ್ ಆಗಿ ವರ್ಕ್ ಮಾಡುತ್ತೆ. ಅದೇ ಕಾರಣಕ್ಕೆ ಇಲ್ಲಿ ನೀವು ಆರೆಂಜ್ ಕಲರ್ ಹಾಕಿ, ಆರೆಂಜ್ ಕಲರ್ ಸರ್ಕಲ್ ಹಾಕಿ, ಆರೆಂಜ್ ಕಲರ್ ಅಲ್ಲಿ ಈ ತರ ಲೈನ್ಸ್ ತಗೊಳ್ಳಿ. ಇದು ಆದ್ಮೇಲೆ ಇನ್ನು ಲಿಟಲ್ ಫಿಂಗರ್ ಬರುತ್ತೆ. ಈ ಲಿಟಲ್ ಫಿಂಗರ್ಗೂ ಸಹ ನೀವು ಡಾರ್ಕ್ ಬ್ಲೂ ಕಲರ್ನೇ ಅಪ್ಲೈ ಮಾಡಿ. ಯಾವುದೇ ಕಾರಣಕ್ಕೂ ಪರ್ಪಲ್ ಕಲರ್ ಅಪ್ಲೈ ಮಾಡಕ್ ಹೋಗಬೇಡಿ. ಪರ್ಪಲ್ ಕಲರ್ ಅಪ್ಲೈ ಮಾಡಿದ್ರೆ ಏನಾದ್ರೂ ವೆರಿಕೋಸ್ ವೆನ್ಸ್ ಆಚೆ ಬರುತ್ತೆ, ಜಾಸ್ತಿ ದಪ್ಪ ಆಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ. ಆದ ಕಾರಣಕ್ಕೆ ನೀವು ಇಲ್ಲಿ ಸೈಡಿಗೆ ಡಾರ್ಕ್ ಬ್ಲೂ ಕಲರ್ ನ ಯೂಸ್ ಮಾಡಿ. ಡಾರ್ಕ್ ಬ್ಲೂ ಕಲರ್, ಆರೆಂಜ್ ಕಲರ್, ಇಲ್ಲಿ ಯೆಲ್ಲೋ, ಇಲ್ಲಿ ಸ್ಕೈ ಬ್ಲೂ, ರೆಡ್, ಡಾರ್ಕ್ ಬ್ಲೂ, ಇಷ್ಟು ಕಲರ್ ಅಪ್ಲೈ ಮಾಡ್ತಾ ಬನ್ನಿ. ಇಲ್ಲಿ ಎರಡು ಹ್ಯಾಂಡ್ ಬಟ್ಟಿಗೂ ಅರ್ಶನ ಅಪ್ಲೈ ಮಾಡ್ತಾ ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್.